ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಎಪ್ಪತ್ತಾರು ನೂತನ ಪಿಡಿಒಗಳಿಗೆ ನೇಮಕಾತಿ ಪತ್ರ ವಿತರಣೆ ಮಾಡಿದ ಸಚಿವ ಈಶ್ವರ್ ಖಂಡ್ರೆ. ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ಬೆನ್ನೆಲುಬು ಪ್ರಕಾಶ್ ಖಂಡ್ರೆ. ಮಳೆ ನೀರಿಗೆ ವಡೇಗಾಂವ್ ಪಶು ಆಸ್ಪತ್ರೆ ಶಿಥಿಲ, ಸ್ಥಳಾಂತರಕ್ಕೆ ಒತ್ತಾಯ. ಕೋಟ್ಯಾಂತರ ಅನುದಾನ ಬಂದರೂ ಅಭಿವೃದ್ಧಿ ಶೂನ್ಯ, ಶಾಸಕ ವಿರುದ್ಧ ಶಿವ ಶೆಟ್ಟರ್ ವಾಗ್ದಾಳಿ. ಸುದ್ದಿಯ ವಿವರಗಳು. ಕಲ್ಯಾಣ ಕರ್ನಾಟಕ ಭಾಗದ 76 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪಿಡಿಒ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ನೇಮಕಾತಿ ಪತ್ರಗಳನ್ನು ವಿತರಿಸಿ ಸಾರ್ವಜನಿಕ ಸೇವೆಯನ್ನು ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ನಿರ್ವಹಿಸುವಂತೆ ಕರೆ ನೀಡಿದರು. ನೇಮಕಾತಿ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಗ್ರಾಮಗಳ ಸಮಗ್ರ ಅಭಿವೃದ್ಧಿ, ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ಹಾಗೂ ಸರ್ಕಾರದ ಯೋಜನೆಗಳು ಪರಿಣಾಮಕಾರಿಗೆ ಅನುಷ್ಠಾನಗೊಳಿಸುವ ಜವಾಬ್ದಾರಿ ಪಿಡಿಒಗಳ ಮೇಲಿದೆ ಎಂದು ಹೇಳಿದರು. ಈ ವೇಳೆ ನೂತನವಾಗಿ ನೇಮಕಗೊಂಡ ಅಧಿಕಾರಿಗಳಿಗೆ ನಿಷ್ಠೆ, ಪ್ರಾಮಾಣಿಕತೆ, ಪಾರದರ್ಶಕತೆ ಹಾಗೂ ಜನಸೇವೆಯ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸುವಂತೆ ಪ್ರಮಾಣ ವಚನ ಬೋಧಿಸಿ ಶುಭ ಹಾರೈಸಿದರು. ಗ್ರಾಮೀಣ ಆಡಳಿತವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದ್ದು, ಹೊಸ ಅಧಿಕಾರಿಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಜನರ ವಿಶ್ವಾಸ ಗಳಿಸುವ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು ಎಂದು ಸಚಿವ ಈಶ್ವರ್ ಖಂಡ್ರೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿ ಡಿ ರಂದೀಪ್, ಇಲಾಖೆಯ ಆಯುಕ್ತೆ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಶ್ರೀ ಗುರು ಪ್ರಸನ್ನ ಪದವಿ ಮಹಾವಿದ್ಯಾಲಯದ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಖಂಡ್ರೆ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಭಾಲ್ಕಿ ತಾಲೂಕಿನ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾಧ್ಯಮವು ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿದ್ದು, ಜನರ ಧ್ವನಿಯಾಗಿ ಸತ್ಯವನ್ನು ಅನಾವರಣಗೊಳಿಸುವುದರ ಜೊತೆಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಜನಾಭಿಪ್ರಾಯ ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ನಿಷ್ಪಕ್ಷಪಾತ, ಜವಾಬ್ದಾರಿಯುತ ಹಾಗೂ ಮೌಲ್ಯಾಧಾರಿತ ಪತ್ರಿಕೋದ್ಯಮವೇ ಸದೃಢ ಪ್ರಜಾಪ್ರಭುತ್ವದ ಬೆನ್ನೆಲುಬು ಎಂದು ಅಭಿಪ್ರಾಯಪಟ್ಟ ಅವರು, ಶಿಕ್ಷಣ ಕ್ಷೇತ್ರದಲ್ಲಿಯೂ ಮಾಧ್ಯಮದ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದರು. ವಿದ್ಯಾರ್ಥಿಗಳ ಸಾಧನೆ, ಪರೀಕ್ಷಾ ಫಲಿತಾಂಶ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ಜನರಿಗೆ ತಲುಪಿಸುವ ಮೂಲಕ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ನೀಡುವಲ್ಲಿ ಪತ್ರಿಕೋದ್ಯಮದ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸತ್ಯ, ನೈತಿಕತೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯನ್ನು ಎತ್ತಿ ಹಿಡಿದು ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರು, ಸಂಪಾದಕರು, ಛಾಯಾಗ್ರಾಹಕರು ಹಾಗೂ ತಾಂತ್ರಿಕ ಸಿಬ್ಬಂದಿಯ ಸೇವೆ ಶ್ಲಾಘನೀಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಮಾಧ್ಯಮ ಕ್ಷೇತ್ರದ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದ ಪ್ರಕಾಶ್ ಖಂಡ್ರೆ, ಮಾಧ್ಯಮದ ಸೇವೆ ಇನ್ನಷ್ಟು ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದರು. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 4 ಸ್ತಂಭನಲ್ಲಿ 4 ಪಿಲ್ಲರ್ನಲ್ಲಿ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ನು ಒಂದು ಭಾಳ ದೊಡ್ಡ ಏನದ ಸ್ತಂಭ ಇದೆ. ಇವತ್ತ ಈ ನ್ಯಾಯಾಂಗ ಬಿಟ್ಟ ನಂತರ ಪವರ್ಫುಲ್ ಏನದ ಯಾವುದಾದ್ರೂ ಒಂದು ಪಿಲ್ಲರ್ ಇದೆ ಅಂದ್ರೆ ಅದು ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ರಂಗ. ಯಾಕೆ ಇವತ್ತು ಕಾರ್ಯಾಂಗ ಮತ್ತು ರಾಜ್ಯಾಂಗ ಇವೆರಡೂ ಏನದ ಯಾವಾಗ ಬೇಕು ಅವಾಗ ಏನದ ಬೀಳ್ಬೋದು, ಹೇಳ್ಬೋದು, ಏನೂ ಆಗ್ಬೋದು. ಆದರೆ ನೀವು ಪತ್ರಿಕೆಯವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ನೀವು ಅದರ ಕಮ್ಜೋರು ಬಿದ್ರಿ ಅಂದ್ರೆ ಪೂರಾ ಪ್ರಜಾತಂತ್ರ ವ್ಯವಸ್ಥೆನೇ ಕಮ್ಜೋರಾಗಿ ಹೋಗ್ತದೆ, ನಿಷ್ಕ್ರಿಯ ಆಗಿ ಹೋಗ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಪತ್ರಿಕೆಯ ವರದಿಗಾರರು ಬಹಳಷ್ಟು ಏನದ ಒಂದು ಸಮಸ್ಯೆಗಳು ಎದುರಿಸಿ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರೂ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರ್ದು ನ್ಯೂಸ್ ಬರಿಬೇಕು, ಯಾರು ಬರಿಬಾರ್ದು, ಗೊಂಡಗಳು ಇರ್ತಾವ. ಅದ್ರಾಗ ಏನದ ದೊಡ್ಡ ದೊಡ್ಡ ಏನದ ಸಾಹುಕಾರ ಇರ್ತಾರೆ, ಖರೀದಾರ್ ಇರ್ತಾರೆ, ಏನು ಮತ್ತು ಪವರ್ನಾಗ ಇರ್ತಾರೆ, ಗೌರ್ಮೆಂಟ್ ಇರ್ತದೆ, ಮಂತ್ರಿ ಇರ್ತಾರೆ, MLA ಇರ್ತಾರೆ. ಇಂಥದ್ರಾಗ ನೀವೆಲ್ಲ ಬರೀಬೇಕಾಗ್ತವೆ. ಆದ್ರೂ ಇವತ್ತು ನಮ್ಮ ದೇಶದಲ್ಲಿ ಪತ್ರಿಕಾ ರಂಗ, ಎಲೆಕ್ಟ್ರಾನಿಕ್ ಏನದ ಈ ಒಂದು ಮೀಡಿಯಾದವರು ಭಾಳ ಸರಿಯಾಗಿ ಏನದ ವರದಿ ಆಗ್ತಾ ಇದೆ. ಯಾರಾದರೂ ಸಣ್ಣ ಸಣ್ಣ ಸಮಸ್ಯೆ ಆದ್ರೂ ಇವತ್ತು ನಾವು ಪೇಪರ್ನಲ್ಲಿ ಮತ್ತು ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇದ್ದಿಂದು
ಇವತ್ತು ಯಾವುದೂ ಮುಚ್ಚಿ ಉಳಿಲಕ್ಕೆ ಆಗೋದಿಲ್ಲ. ಮತ್ತು ಎಲ್ಲರೂ ಧೈರ್ಯದಿಂದ ಏನದ ನೀವು ನ್ಯೂಸ್ ಮಾಡ್ತಾ ಇದ್ದಿಂದು ಭಾಳ ಏನದ ಪ್ರಜಾತಂತ್ರಕ್ಕೆ ತಾವೆಲ್ಲರೂ ಗಟ್ಟಿ ಮಾಡ್ತಾಯಿದ್ರಿ. ಈ ನಮ್ಮ ಕೋಟಿ ಅವ್ರು ಹೇಳಿದಂಗೆ ಈ ಗುರುಪ್ರಸಾದ್ ಶಿಕ್ಷಣ ಸಂಸ್ಥೆ ಅಲ್ಲಿ ಒಂದು ವಿದ್ಯಾರ್ಥಿನಿ ಆಕೆಗೆ ಫೀಸ್ ಇದ್ದಿಲ್ಲ. ಆದರೆ ನಮ್ಮದೇನದ ಈ ಸಂಸ್ಥೆ ಅಧ್ಯಕ್ಷರು ಶ್ರೀಮತಿ ಉಮಾ ಖಂಡ್ರೆಯವರು ಮತ್ತು ಕೋಟೆಯವರು ಆ ಹುಡುಗಿಗೆ ಏನಂತಂದು ಫೀಸ್ ಇರಲಾರ್ದೆ ಏನೋ ಓದಿಸಿ 425 ಕಾಲೇಜಿನಲ್ಲಿ ಗುರುಪ್ರಸಾದ್ ಶಿಕ್ಷಣ ಸಂಸ್ಥೆಯಲ್ಲಿ ಏನದ ಹುಡುಗಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಮತ್ತು 2 ಗೋಲ್ಡ್ ಮೆಡಲ್. ಇದೆಲ್ಲ ಸಿಕ್ಕ ನಂತರ ಜನರಿಗೆ ಗುರುತು ಹೆಂಗೆ ಆಗಬೇಕು ಅಂದ್ರೆ ಪತ್ರಿಕೆಯವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಭಾಳ ಒಳ್ಳೆ ರೀತಿಯಿಂದ ಹೈಲೈಟ್ ಮಾಡಿ ಭಾಳ ಜನ ನಮಗೂ ಅನ್ನೋದ ಅಭಿನಂದನೆ ಕೊಟ್ಟರು. ನಿಮ್ಗೆ ಇದರಲ್ಲಿ ಕಾಲೇಜ್ನಲ್ಲಿ ಒಳ್ಳೆಯ ರಿಸಲ್ಟ್ ತಂದಿದ ಹುಡುಗಿ ಅಂತ. ಇದೆಲ್ಲ ಒಳ್ಳೆಯ ಕೆಲಸ ಆಗಲಿ ಮತ್ತು ಕೆಟ್ಟದ ಕೆಲಸನೂ ಕೆಟ್ಟ ಏನದ ನ್ಯೂಸ್ಗಳು ಇರ್ತಾವೆ, ಅವೆಲ್ಲ ಏನದ ತಾವೇನದ ಬರಲೇಬೇಕಾಗ್ತದೆ. ಬರೆದ್ರೆ ಜನರಿಗೆ ಏನದ ಒಂದು ಮಾರ್ಗದರ್ಶನ ಕೆಲಸ ಮಾಡಿದಂಗೆ ಆಗ್ತದೆ. ನಿಮ್ಗೆ ಗುರುತಿರಲಿ. ಇದರ ಭಾಳ ವಿಜಯಕುಮಾರ್ ಪರಮ ಒಬ್ಬರು ನಾವು ನೋಡಿದ್ದು. ಸಂತೋಷ್ ಎಷ್ಟು ವಯಸ್ಸು ನಿಮ್ಮದು? ಹಾಂ, ಸಂತೋಷು ಪಂಚಾಳು ಇವರೆಲ್ಲ ಸ್ವಲ್ಪ ಎಲ್ಲ ಇನ್ನೂ ಅವಾಗವಾಗ ಇದ್ದರು. ಬಟ್ ನೀವೆಲ್ಲರೂ ಈಗ ಭಾಳಷ್ಟು ಇದರಲ್ಲಿ ಹೊಸೊಬ್ಬರು ಇದ್ರಿ. ನಾನು 7 ವರ್ಷ MLA ಕೆಲಸ ಮಾಡೀನಿ. ನಿರಂತರ ಮಳೆಯಿಂದಾಗಿ ವಡಗು ಪಶು ಆಸ್ಪತ್ರೆಯ ದುಸ್ಥಿತಿ ಬಯಲಾಗಿದ್ದು, ಆಸ್ಪತ್ರೆಯ ಮೇಲ್ಛಾವಣಿ ಸೋರುತ್ತಿರುವ ಪರಿಣಾಮ ಮಳೆ ನೀರು ಒಳನುಗ್ಗಿ ಔಷಧಿಗಳು ಹಾಳಾಗಿವೆ. ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡದಲ್ಲಿ ವೈದ್ಯಕೀಯ ಸೇವೆ ಮುಂದುವರೆದಿರುವುದು ಸಿಬ್ಬಂದಿ ಹಾಗೂ ಪಶುಪಾಲಕರಲ್ಲಿ ಆತಂಕ ಮೂಡಿಸಿದೆ. ಆಸ್ಪತ್ರೆಯ ವಿವಿಧ ಕೊಠಡಿಗಳಲ್ಲಿ ಮಳೆ ನೀರು ಸೋರಿಕೆಯಾಗುತ್ತಿರುವುದರಿಂದ ಔಷಧ ಸಂಗ್ರಹಕ್ಕೆ ಹಾನಿಯಾಗಿದ್ದು, ಚಿಕಿತ್ಸೆ ನೀಡುವ ಕಾರ್ಯಕ್ಕೂ ಅಡಚಣೆ ಉಂಟಾಗಿದೆ. ಮಳೆಗಾಲದಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದ್ದು, ಪಶುಗಳನ್ನು ಕರೆತರುವ ರೈತರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ಥಳೀಯರ ಪ್ರಕಾರ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಶಾಶ್ವತ ಪರಿಹಾರ ದೊರೆತಿಲ್ಲ. ಶಿಥಿಲಗೊಂಡ ಕಟ್ಟಡದಲ್ಲಿ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿರುವುದು ಅಪಾಯಕಾರಿಯಾಗಿದ್ದು, ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಸುರಕ್ಷಿತ ಕಟ್ಟಡಕ್ಕೆ ಆಸ್ಪತ್ರೆಯನ್ನು ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪಶು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಹೊಸ ಕಟ್ಟಡ ನಿರ್ಮಾಣ ಅಥವಾ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತೆ ಸಾರ್ವಜನಿಕರು ಹಾಗೂ ಪಶುಪಾಲಕರು ಪಶುಸಂಗೋಪನಾ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ. ಬಸವಣ್ಣನ ಕರ್ಮಭೂಮಿಯಾದ ಬಸವ ಕಲ್ಯಾಣವನ್ನು ಸಾಂಸ್ಕೃತಿಕ ನಗರ ಎಂದು ಕರೆಯಲಾಗುತ್ತದೆ. ಆದರೆ ನಗರದ ಮೂಲಭೂತ ಸೌಲಭ್ಯಗಳ ಸ್ಥಿತಿ ಮಾತ್ರ ಅತ್ಯಂತ ಹದಗೆಟ್ಟಿದ್ದು, ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಶಿವ್ ಶೆಟ್ಗರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಿರಂತರ ಮಳೆಯಿಂದ ಬಸವ ಕಲ್ಯಾಣ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು, ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪ್ರತಿನಿತ್ಯ ಪರದಾಡುವಂತಾಗಿದೆ. ನಗರದ 2 ಪ್ರಮುಖ ರಸ್ತೆಗಳು ಗುಂಡಿಮಯವಾಗಿದ್ದರೂ ಶಾಸಕರು ಹಾಗೂ ಅಧಿಕಾರಿಗಳು ಸಮಸ್ಯೆ ಪರಿಹರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಕೆಕೆಆರ್ಡಿಬಿ ವತಿಯಿಂದ ಬಸವಕಲ್ಯಾಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ದರೂ ಆ ಹಣವನ್ನು ಯಾವ ಕಾಮಗಾರಿಗೆ ಬಳಸಲಾಗಿದೆ ಎಂಬುದು ಸಾರ್ವಜನಿಕರಿಗೆ ತಿಳಿಯುತ್ತಿಲ್ಲ. ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪಾರದರ್ಶಕತೆ ಇಲ್ಲದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಪ್ರಶ್ನಿಸಿದರು. ಅಭಿವೃದ್ಧಿಗಾಗಿ ಬಿಡುಗಡೆಯಾದ ಕೋಟ್ಯಾಂತರ ರೂಪಾಯಿ ಅನುದಾನ ಎಲ್ಲಿಗೆ ಹೋಗುತ್ತಿದೆ? ನಗರದಲ್ಲಿ ರಸ್ತೆಗಳ ಸ್ಥಿತಿ ನೋಡಿದರೆ ಯಾವುದೇ ಅಭಿವೃದ್ಧಿ ನಡೆದಿರುವ ಲಕ್ಷಣ ಕಾಣುತ್ತಿಲ್ಲ. ಸರ್ಕಾರದ ಹಣ ದುರುಪಯೋಗವಾಗುತ್ತಿರುವುದನ್ನು ಜನರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಎಂದು ಶಿವ್ ಶೆಟ್ಗರ್ ಆರೋಪಿಸಿದರು. ಶಾಸಕರ ಮನೆ ಮತ್ತು ಕಚೇರಿ ಇರುವ ಮಾರ್ಗಗಳಲ್ಲಿಯೇ ರಸ್ತೆಗಳು ಹಾಳಾಗಿದ್ದು, ಪ್ರತಿದಿನ ಇದೇ ರಸ್ತೆಯಲ್ಲಿ ಸಂಚರಿಸುವ ಶಾಸಕರು ಜನರ ಸಮಸ್ಯೆಗಳನ್ನು ಕಡೆಗಣಿಸಿರುವುದು ವಿಷಾದನೀಯ ಎಂದು ಅವರು ಹೇಳಿದರು. ಜನರ ಕಷ್ಟವನ್ನು ಅರಿತು ಕೂಡಲೇ ರಸ್ತೆ ದುರಸ್ತಿ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬೇಸಿಗೆ ಅವಧಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಸವಕಲ್ಯಾಣದ ಜನರು ತೀವ್ರ ಸಂಕಷ್ಟ ಅನುಭವಿಸಿದರೂ ಶಾಶ್ವತ ಪರಿಹಾರ ಕಲ್ಪಿಸಲು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಮಳೆಗಾಲದಲ್ಲಿ ರಸ್ತೆಗಳ ದುಸ್ಥಿತಿ, ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ, 2 ವಿಷಯಗಳಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ಕಾರ. ನಮ್ಮ ಕರ್ನಾಟಕ ಕಾಂಗ್ರೆಸ್ ಘನ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಸುಮಾರು 2 ವರ್ಷ ಆಯ್ತು. ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದರೆ ಬಸವ ಕಲ್ಯಾಣ ಕರ್ನಾಟಕದ ಸಾಂಸ್ಕೃತಿಕ ನಗರ. ಇದು ಸತ್ಯವಾದ ಮಾತು. ಬಸವಣ್ಣನವರ ಸಾಂಸ್ಕೃತಿಕ ನಗರ ಬಸವ ಕಲ್ಯಾಣ ಯಾವ ರೀತಿ ಇರಬೇಕು ಆ ರೀತಿ ಇಲ್ಲ. ಯಾಕಂದ್ರ 2021ರಿಂದ ಇಲ್ಲಿ ಕ್ಷೇತ್ರ ಪ್ರತಿನಿಧಿಸೋರು ಬಿಜೆಪಿ ಶಾಸಕರಾದ ಸನ್ಮಾನ್ಯ ಶರಣು ಸಲಗರ್ ಅವರು. ಈಗಾಗಲೇ ಅವ್ರು ಶಾಸಕರಾಗಿ 5 ವರ್ಷ ಕಾರ್ಯ ಮಾಡ್ಲತ್ತಾರ.
ಬಿಜೆಪಿ ಸರ್ಕಾರದಾಗ 20 ತಿಂಗಳು, ಕಾಂಗ್ರೆಸ್ ಸರ್ಕಾರದಾಗ ಈಗ 3 ವರ್ಷ ಆಗಿರ್ಬೇಕು ಮೋಸ್ಟ್ಲಿ, ಹೆಚ್ಚು ಕಮ್ಮಿ. 20 ತಿಂಗಳಲ್ಲಿ ಅವ್ರಿಗೆ ವರ್ಷಿಗ KKRDB ಇಂದ 40 ಕೋಟಿ ಅನುದಾನ ಬಂದು. 20 ತಿಂಗಳು ಬಿಜೆಪಿ ಆಡಳಿತದಲ್ಲಿ 20 ತಿಂಗಳು ಅವ್ರ ಶಾಸಕರಿದ್ದಾಗ KKRDB ಇಂದ 40 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಆದ್ರೆ ಕಳೆದ 23ರಿಂದ 3 ವರ್ಷಗಳ ಕಾಲ KKRDB ಇಂದ ಬಂದಂತ ಅನುದಾನ ಸುಮಾರು 250 ಕೋಟಿ ರೂಪಾಯಿ ಸಮೀಪಿದೆ, ಹೆಚ್ಚು ಕಮ್ಮಿ. ಆ 250 ಕೋಟಿಯಲ್ಲಿ ನಾರಾಯಣಪುರ ಕ್ರಾಸ್ದಿಂದ ನಾಗಣ್ಣ ಕಟ್ಟೆವರೆಗೆ, ಸಸ್ತಾಪುರ ಬಂಗಲಾಯಿಂದ ಕೋಟೆವರೆಗೆ, ಇವು 2 ಬಸವ ಕಲ್ಯಾಣ ಮುಖ್ಯ ರಸ್ತೆಗಳು. ಇವು ಯಾವ ಮುಖ್ಯ ರಸ್ತೆಗಳು? ಬಸವ ಕಲ್ಯಾಣ ನಗರ ನೋಡ್ಬೇಕಂದ್ರೆ 2 ಮುಖ್ಯ ರಸ್ತೆಗಳು. 2 ಮುಖ್ಯ ರಸ್ತೆಗಳ ಪರಿಸ್ಥಿತಿ ದಯನೀಯವಾದಂತ ಪರಿಸ್ಥಿತಿ ಅದ. ಆದ್ರ ಬಸವ ಕಲ್ಯಾಣ ಜನತೆಯ ಒಂದು ಮನವಿಗೆ ಸ್ಪಂದಿಸಿದಂತ ಅಭಿವೃದ್ಧಿ ಹರಿಕಾರರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಎಲ್ಲರ ಮನವಿಗೆ ಸ್ಪಂದಿಸಿ ನಾರಾಯಣಪುರ ಕ್ರಾಸ್ದಿಂದ ನಾಗಣ್ಣ ಕಟ್ಟೆವರೆಗೆ 3 ಕೋಟಿ ರೂಪಾಯಿ ಸ್ವಂತ KKRDB ಅವರ ಅನುದಾನ ಬಸವ ಕಲ್ಯಾಣ ಕೊಟ್ಟು ಆ ರಸ್ತೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಆದ್ರೆ ಉಳಿದಿರೋದು ಸಸ್ತಾಪುರ ಬಂಗ್ಲಾದಿಂದ ಕೋಟೆವರೆಗೆ. ಸನ್ಮಾನ್ಯ ಶಾಸಕರಿಗೆ 250 ಕೋಟಿ ರೂಪಾಯಿ ಅನುದಾನ ಬಂದರೂ ಕೂಡ ಈ ರಸ್ತೆ ಅವ್ರಿಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರು ಅಡ್ಡಾಡೋದು ಇದೇ ರಸ್ತೆಯಲ್ಲಿ. ಅವ್ರ ಕಾರ್ಯ ಕಚೇರಿ ಇರೋದಿಲ್ಲೇ, ಶಾಸಕರ ಕಚೇರಿ ಇರೋದಿದೆ ಇಲ್ಲೇ, ಅವ್ರ ನಿವಾಸ ಇರೋದಿಲ್ಲೇ. ಆದ್ರೂ ಈ ರಸ್ತೆ ಯಾಕೆ ಕಾಣ್ತಾ ಇಲ್ಲ? ಇದು ಒಂದು ಬಸವ ಕಲ್ಯಾಣ ಜನತೆಗೆ ಇರುತ್ತ ಯಕ್ಷ ಪ್ರಶ್ನೆ. ಇದರಿಂದ ಇರೋ ಉದ್ದೇಶ ಆದ್ರೂ ಏನು ನೋಡ್ರಿ. ಸರಳವಾಗಿ ನಮ್ಮ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ಸ್ವಲ್ಪ ತಾವು ಅಡ್ಡಾಡಿದ್ರಿ ಅಂದ್ರ ಯಾವುದೇ ಊರಿಗೆ ಹೋಗಿ ಕೇಳ್ರಿ, ಬಸವ ಕಲ್ಯಾಣದಲ್ಲಿ ಗುತ್ತೇದಾರ ಯಾರ ಅಂತ ಕೇಳ್ರಿ. ಈ ರಸ್ತೆ, ಚರಂಡಿ, ಬಿಲ್ಡಿಂಗ್ಸು ಇವ್ರು ಯಾರು ಮಾಡ್ಲತ್ತಾರ? ಈ ಚರಂಡಿ ಇದ್ರದೆಲ್ಲ ಗುತ್ತಿಗೆದಾರ ಯಾರ ಅಂತ ಕೇಳಿದನ ಎಲ್ಲ ಒಂದ್ ಸಣ್ಣ ಮಗುಗ್ನು ಕೇಳಿ ಎಲ್ಲರೂ ಒಂದೇ ಉತ್ತರ ಕೊಡ್ತಾರ, ಬಸವ ಕಲ್ಯಾಣದ ಒಬ್ಬರೇ ಗುತ್ತೇದಾರ. ಅವ್ರು MLA ಅನ್ಬೇಕಾ ಗುತ್ತೇದಾರ ಅನ್ಬೇಕಂಬುದೇ ಬಹಳ ದೊಡ್ಡ ಗೊಂದಲದಾಗದ ಜನತೆ. ಯಾಕಂದ್ರೆ ಅನ್ಅಥರೈಸ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಯಾರಪ್ಪ ಅಂದ್ರೆ ಬಸವ ಕಲ್ಯಾಣ ಶಾಸಕರಾದ ಸನ್ಮಾನ್ಯ ಶ್ರೀ ಶರಣು ಸಲಗರ್ ಅವರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA, ಗ್ರೇಟರ್ ಬೆಂಗಳೂರು ಅಥಾರಿಟಿ, GBA ಹಿಂದಿನ CITB ಅಥವಾ ಹೌಸಿಂಗ್ ಸೊಸೈಟಿಗಳಿಂದ ನಿವೇಶನ ಪಡೆದವರು 5 ವರ್ಷಗಳೊಳಗೆ ಮನೆ ನಿರ್ಮಿಸಬೇಕು. ಇಲ್ಲವಾದರೆ ದುಪ್ಪಟ್ಟು ತೆರಿಗೆ ವಿಧಿಸುವುದು ಅಥವಾ ನಿವೇಶನವನ್ನು ಹಿಂಪಡೆಯುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಇಂದು ಬೆಂಗಳೂರಿನ ಹೆಬ್ಬಾಳ್ ಜಂಕ್ಷನ್ನ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಬಳಿ ಇಂದು ತ್ಯಾಜ್ಯದಿಂದ ಸ್ವಾತಂತ್ರ್ಯ ಫ್ರೀಡಂ ಫ್ರಮ್ ವೇಸ್ಟ್ ಜಸ್ಟ್ ಕ್ಲೀನ್ ಬೆಂಗಳೂರು ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಖಾಲಿ ನಿವೇಶನಗಳು ಕಸದ ತಾಣಗಳಾಗಿ ಬದಲಾಗುತ್ತಿದೆ. ಅದಕ್ಕಾಗಿ ಸರ್ಕಾರ ಅನಿವಾರ್ಯ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಸರ್ಕಾರ ನಿವೇಶನ ನೀಡುವುದು ಮನೆ ಕಟ್ಟಿಕೊಳ್ಳಲು ಆಧಾರ. ಕೆಲವರು 20, 30, 40 ವರ್ಷಗಳಾದರೂ ಮನೆ ಕಟ್ಟಿಲ್ಲ. ಅಗತ್ಯವಿದ್ದರೆ ಅವರು ಪಾವತಿಸಿದ ಹಣವನ್ನು ಬಡ್ಡಿ ಸಮೇತ ಹಿಂದಿರುಗಿಸಿ ನಿವೇಶನವನ್ನು ವಾಪಸ್ ಪಡೆಯಬೇಕಾಗುತ್ತದೆ ಎಂದು DK ಶಿವಕುಮಾರ್ ಹೇಳಿದರು. ಅಲ್ಲದೆ ಖಾಲಿ ನಿವೇಶನಗಳಿಗೆ ಕಾಂಪೌಂಡ್ ಕೂಡ ಹಾಕದೆ ಕಸ ಹಾಕಲು ಅವಕಾಶ ನೀಡುವುದು ಸರಿಯಲ್ಲ. ಜಾಗದ ಮಾಲೀಕರು ತಮ್ಮ ಆಸ್ತಿಯನ್ನು ರಕ್ಷಿಸುವ ಜವಾಬ್ದಾರಿಯೂ ಹೊಂದಿರಬೇಕು ಎಂದು ಅವರು ಸ್ಪಷ್ಟಪಡಿಸಿದರು. BDA, BBMT ಸೈಟ್ ಇರಲಿ, ಮನೆ ಕಟ್ಟದೆ ಖಾಲಿ ಬಿಟ್ಟರೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ ಅಥವಾ ಮನೆ ಕಟ್ಟದೆ ಇದ್ರೆ ಖಾಲಿ ಸೈಟ್ ಅನ್ನ ವಾಪಸ್ ಕೊಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಖಂಡಿತ ವಿಧಿನೇ ಇಲ್ಲ, ಮಾಡ್ಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ, 30 ವರ್ಷ, 40 ವರ್ಷ ಆದ್ರೂ ಕೆಲವ್ರು ಕಟ್ಟಿಲ್ಲ. ವಿಲ್ ನಾಟ್ ಹ್ಯಾವ್, ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು, ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಅದಕ್ಕೆ ಖಾಸಗಿ ಆಗ್ಲಿ, ಸೈಟ್ ಅಲಾಟ್ಮೆಂಟ್ ಆಗಿರ್ಲಿ, CITB ಇದಾಗ್ಲಿ, ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು
ಅವರೆಲ್ಲ ಕಾಂಪೌಂಡ್ ಹಾಕೊಳ್ದೆ ಹೋದ್ರೆ ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ, ಅವ್ರು ಹಾಕ್ದೇ ಇರ್ಬೋದು, ಅವ್ರ ಜಾಗಕ್ಕೆ ಅವ್ರು ಕಸ ಹಾಕ್ದೇ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಸರ್ ಮತ್ತೊಂದು ತಾವಿದ್ದಾಗ ಎರಡು ಮಾತಾಡಿ ಮೇಡಮ್ ವಿಶ್ ಮಾಡ್ಬಿಟ್ಟು ಪ್ರಯತ್ನ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನೋಡಪ್ಪ, ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಗೌರವ ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ. ಇನ್ನ ನೀರು ಬಿಟ್ಟಿಲ್ಲ, ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳ್ಳೋಕೆ ಆಗುವುದಿಲ್ಲ. ನಾಳೆ ನಮ್ಮ ಎಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನು ಮಾಡ್ತಾರೆ. ಆಂಧ್ರಪ್ರದೇಶದ ಅಭಿವೃದ್ಧಿಗೆ ಹೊಸ ವೇಗ ನೀಡುವ ಮಹತ್ವದ ಹೆಜ್ಜೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಶನಿವಾರ ವಿಜಯನಗರಂ ಜಿಲ್ಲೆಯ ಭೋಗಪುರಂನಲ್ಲಿ ಅಲ್ಲೂರಿ ಸೀತಾರಾಮ್ ರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು. ಇದೇ ವೇಳೆ ರಾಜ್ಯದಲ್ಲಿ 17,900 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಲವು ಮಹತ್ವದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. 5,640 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಿಪಿ ಮಾದರಿಯಲ್ಲಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವು ವಾರ್ಷಿಕ ಸುಮಾರು 60 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದರಿಂದ ಆಂಧ್ರಪ್ರದೇಶದ ವಾಯು ಸಂಪರ್ಕ ಮತ್ತಷ್ಟು ಬಲಗೊಳ್ಳಲಿದ್ದು ಪ್ರವಾಸೋದ್ಯಮ, ವ್ಯಾಪಾರ, ಹೂಡಿಕೆ ಹಾಗೂ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ದೊರೆಯುವ ನಿರೀಕ್ಷೆ ಇದೆ. ಇದೇ ವೇಳೆ ಪ್ರಧಾನಿ ಮೋದಿ ಅವರು ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಅನ್ನು ಪರಿಶೀಲಿಸಿದರು. ಈ ವೇಳೆ ಆಂಧ್ರಪ್ರದೇಶದ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹಾಗೂ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು. अभी हम अनुरोध करते हैं हमारे माननीय प्रधानमंत्री जी बटन दबाकर आविष्करण और लोकार्पण करें। ఒక్కసారి గట్టిగా చప్పట్లతోటి అభినందనలు తెలియజేయండి.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.